ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ಹಿಂದೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಈ ವಿಡಿಯೋ ತಮಗೆ ಮುಂಬರುವ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗುತ್ತೆ ಅಂತ ಭಾವಿಸ್ತಾ ವಿಡಿಯೋವನ್ನು ಆರಂಭಿಸೋಣ. ಹಾಗೆಯೇ ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕನನ್ನು ಒತ್ತುವುದರ ಮೂಲಕ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಆರಂಭಿಸೋಣ. ಮೊದಲನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ಶಿಷ್ಯೆಯಾಗಿದ್ದ ಐರಿಸ್ದ ಮಹಿಳೆ ಮಾರ್ಗರೆಟ್ ಎಲಿಜಬೆತ್ ನೋಬಲ್ ಯಾವ ಹೆಸರಿನಿಂದ ಹೆಚ್ಚು ಪ್ರಸಿದ್ಧರು? ಆಪ್ಷನ್ ಎ ಸಿಸ್ಟರ್ ನಿವೇದಿತಾ, ಆಪ್ಷನ್ ಬಿ ಮದರ್ ತೆರೇಸಾ, ಆಪ್ಷನ್ ಸಿ ಸಾವಿತ್ರಿ ಖಾನೋಲ್ಕರ್, ಆಪ್ಷನ್ ಡಿ ಮೇರಾಬೇನ್. ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ ಸ್ನೇಹಿತರೆ. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಸಂಖ್ಯೆ 2. ಗಾಂಧೀಜಿಯವರ ಕೆಳಗಿನ ಹೋರಾಟಗಳಲ್ಲಿ ಯಾವುದು ಉದ್ದಿಮೆಗಳ ಕೆಲಸಗಾರರಿಗೆ ಸಂಬಂಧಿಸಿದ್ದಾಗಿದೆ? ಗಾಂಧೀಜಿಯವರ ಈ ಕೆಳಗಿನ ಹೋರಾಟಗಳಲ್ಲಿ ಯಾವುದು ಉದ್ದಿಮೆಗಳ ಕೆಲಸಗಾರರಿಗೆ ಸಂಬಂಧಿಸಿದ್ದಾಗಿದೆ? ಆಪ್ಷನ್ ಎ ಖೇಡಾ ಹೋರಾಟ, ಆಪ್ಷನ್ ಬಿ ಚಂಪಾರಣ್ಯ ಹೋರಾಟ, ಆಪ್ಷನ್ ಸಿ ಅಹಮದಾಬಾದ್ ಹೋರಾಟ, ಆಪ್ಷನ್ ಡಿ ಮೇಲಿನವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರವನ್ನು ನೋಡುವುದಾದರೆ ಆಪ್ಷನ್ ಸಿ ಸರಿಯಾದ ಉತ್ತರ, ಅಹಮದಾಬಾದ್ ಹೋರಾಟ. ಮುಂದಿನ ಪ್ರಶ್ನೆ ಸಂಖ್ಯೆ 3. ಖಾನ್ ಅಬ್ದುಲ್ ಗಫಾರ್ ಖಾನ್ ನೇತೃತ್ವದ ಅಡಿಯಲ್ಲಿ ಖುದೈ ಖಿದ್ಮತ್ ಗರ್ಸ್ ಎಂಬ ಸಂಸ್ಥೆ ಹೀಗೂ ಕರೆಯಲ್ಪಡುತ್ತಿತ್ತು. ಖಾನ್ ಅಬ್ದುಲ್ ಗಫಾರ್ ಖಾನ್ ನೇತೃತ್ವದ ಅಡಿಯಲ್ಲಿ ಇದ್ದ ಖುದೈ ಖಿದ್ಮತ್ ಗರ್ಸ್ ಎಂಬ ಸಂಸ್ಥೆ ಹೀಗೂ ಕರೆಯಲ್ಪಡುತ್ತಿತ್ತು. ಆಪ್ಷನ್ ಎ ಯೆಲ್ಲೋ ಶರ್ಟ್, ಆಪ್ಷನ್ ಬಿ ಬ್ಲೂ ಶರ್ಟ್, ಆಪ್ಷನ್ ಸಿ ಗ್ರೀನ್ ಶರ್ಟ್, ಆಪ್ಷನ್ ಡಿ ರೆಡ್ ಶರ್ಟ್. ಸರಿಯಾದ ಉತ್ತರ ಆಪ್ಷನ್ ಡಿ ರೆಡ್ ಶರ್ಟ್ ಎಂದು ಕರೆಯಲ್ಪಡುತ್ತಿತ್ತು. ಖುದೈ ಖಿದ್ಮತ್ ಗರ್ಸ್ ಸಂಸ್ಥೆಯು ರೆಡ್ ಶರ್ಟ್ ಎಂಬ ಹೆಸರಿನಿಂದಲೂ ಕರೆಯಲ್ಪಡುತ್ತಿತ್ತು. ಮುಂದಿನ ಪ್ರಶ್ನೆ ಸಂಖ್ಯೆ 4. ಕೆಳಗಿನವುಗಳಲ್ಲಿ ಮಹಾತ್ಮ ಗಾಂಧೀಜಿಯವರು ಬರೆದ ಪುಸ್ತಕ ಯಾವುದು? ಈ ಕೆಳಗಿನವುಗಳಲ್ಲಿ ಮಹಾತ್ಮ ಗಾಂಧಿಯವರು ಬರೆದ ಪುಸ್ತಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಹಿಂದ್ ಸ್ವರಾಜ್ ಗಾಂಧೀಜಿಯವರು ಬರೆದ ಪುಸ್ತಕ. ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕ ಜವಾಹರ್ಲಾಲ್ ನೆಹರು ಅವರು ಬರೆದಿದ್ದಾರೆ. ಮುಂದಿನ ಪ್ರಶ್ನೆ ಸಂಖ್ಯೆ 5. ಆಪ್ಟಿಕಲ್ ಫೈಬರ್ ಕೇಬಲ್ನಲ್ಲಿ ಇನ್ನರ್ ಕೋರ್ ಕ್ಲಾಡಿಂಗ್ ಗಿಂತ ಡ್ಯಾಶ್ ಆಗಿದೆ? ಆಪ್ಟಿಕಲ್ ಫೈಬರ್ ಕೇಬಲ್ನಲ್ಲಿ ಇನ್ನರ್ ಕೋರ್ ಕ್ಲಾಡಿಂಗ್ ಗಿಂತ ಡ್ಯಾಶ್ ಆಗಿದೆ? ಆಪ್ಷನ್ ಎ ಹೆಚ್ಚು ಸಾಂದ್ರತೆ, ಆಪ್ಷನ್ ಬಿ ಕಡಿಮೆ ಸಾಂದ್ರತೆ, ಆಪ್ಷನ್ ಸಿ ಸಮಾನ ಸಾಂದ್ರತೆ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಹೆಚ್ಚು ಸಾಂದ್ರತೆ ಆಗಿದೆ. ಸಂಖ್ಯೆ 6. ಒಂದು ಪ್ರಾಧಿಕಾರವು ಮಾಡಬೇಕಾದ ಕಾರ್ಯವನ್ನು ಮಾಡದಿದ್ದ ಸಂದರ್ಭದಲ್ಲಿ ಅದನ್ನು ಮಾಡುವಂತೆ ನಿರ್ಬಂಧಿಸಲು ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯವು ಯಾವ ರಿಟ್ ಹೊರಡಿಸುತ್ತದೆ? ಆಪ್ಷನ್ ಎ ರಿಟ್ ಆಫ್ ಸರ್ಸಿಯೋರರಿ, ಆಪ್ಷನ್ ಬಿ ರಿಟ್ ಆಫ್ ಹೆವಿಯಸ್ ಕಾರ್ಪಸ್, ಆಪ್ಷನ್ ಸಿ ರಿಟ್ ಆಫ್ ಮ್ಯಾಂಡಮಸ್, ಆಪ್ಷನ್ ಡಿ ರಿಟ್ ಆಫ್ ಕೋ ವಾರಂಟೋ. ಸರಿಯಾದ ಉತ್ತರ ಆಪ್ಷನ್ ಸಿ ರಿಟ್ ಆಫ್ ಮ್ಯಾಂಡಮಸ್. ಒಂದು ಪ್ರಾಧಿಕಾರವು ಮಾಡಬೇಕಾದ ಕಾರ್ಯವನ್ನು ಮಾಡದಿದ್ದ ಸಂದರ್ಭದಲ್ಲಿ ಅದನ್ನು ಮಾಡುವಂತೆ ನಿರ್ಬಂಧಿಸಲು ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯವು ಯಾವ ರಿಟ್ ಹೊರಡಿಸುತ್ತದೆ ಅಂದರೆ ರಿಟ್ ಆಫ್ ಮ್ಯಾಂಡಮಸ್ ಎಂಬ ರಿಟ್ ಅನ್ನು ಹೊರಡಿಸುತ್ತದೆ. ಸರ್ವೋಚ್ಚ ನ್ಯಾಯಾಲಯ ಭಾರತದ ಸಂವಿಧಾನದ 32ನೇ ವಿಧಿ ಅನ್ವಯ ರಿಟ್ ಹೊರಡಿಸಿದರೆ ಉಚ್ಚ ನ್ಯಾಯಾಲಯವು 226ನೇ ವಿಧಿ ಅನ್ವಯ ರಿಟ್ ಅನ್ನು ಹೊರಡಿಸುತ್ತದೆ. ಮುಂದಿನ ಪ್ರಶ್ನೆ ಯಾವ ವರ್ಷ ಭಾರತದಲ್ಲಿ ಮೊದಲ ಬಾರಿಗೆ ನೋಟು ಅನಾಣ್ಯೀಕರಣ ನಡೆಯಿತು? ಯಾವ ವರ್ಷ ಭಾರತದಲ್ಲಿ ಮೊದಲ ಬಾರಿಗೆ ನೋಟು ಅನಾಣ್ಯೀಕರಣ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಎ 1946ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ನೋಟು ಅನಾಣ್ಯೀಕರಣ ನಡೆಯಿತು. ಪ್ರಶ್ನೆ ಸಂಖ್ಯೆ 8.
ಕೆಳಗಿನ ವಿಧಿಯಡಿಯಲ್ಲಿ ರಾಷ್ಟ್ರಾಧ್ಯಕ್ಷರು ಅಂದರೆ ರಾಷ್ಟ್ರಪತಿಯವರು ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದಾಗಿದೆ. ಭಾರತದಲ್ಲಿ ರಾಷ್ಟ್ರಪತಿಯವರು ಭಾರತದ ಸಂವಿಧಾನದ ಯಾವ ವಿಧಿ ಅಡಿಯಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದಾಗಿದೆ ಎಂದು ಕೇಳಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ. 360ನೇ ವಿಧಿಯಡಿಯಲ್ಲಿ ರಾಷ್ಟ್ರಪತಿಯವರು ಭಾರತದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದಾಗಿದೆ. ಆದರೆ ಇದುವರೆಗೂ ಭಾರತದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿರುವುದಿಲ್ಲ. ಮುಂದಿನ ಪ್ರಶ್ನೆ ಸಂಖ್ಯೆ 9. ಒಗ್ಗದಿರುವಿಕೆಗಳಿಗೆ ಅಂದರೆ ಅಲರ್ಜಿ ಚಿಕಿತ್ಸೆ ನೀಡಲು ಬಳಸುವ ಔಷಧ ಹೀಗಿದೆ. ಅಲರ್ಜಿ ಚಿಕಿತ್ಸೆ ನೀಡಲು ಬಳಸುವ ಔಷಧ. ಸರಿಯಾದ ಉತ್ತರ ಆಪ್ಷನ್ ಸಿ. ಆಂಟಿಹಿಸ್ಟಾಮೈನ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಮುಂದಿನ ಪ್ರಶ್ನೆ ಸಂಖ್ಯೆ 10. ದ ಮಿನಿಸ್ಟ್ರಿ ಆಫ್ ಅಟ್ಮೋಸ್ಟ್ ಹ್ಯಾಪಿನೆಸ್ ಪುಸ್ತಕ ಬರೆದವರು ಯಾರು? ದ ಮಿನಿಸ್ಟ್ರಿ ಆಫ್ ಅಟ್ಮೋಸ್ಟ್ ಹ್ಯಾಪಿನೆಸ್ ಪುಸ್ತಕ ಬರೆದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ. ಅರುಂಧತಿ ರಾಯ್. ಅರುಂಧತಿ ರಾಯ್ ಅವರು ದ ಮಿನಿಸ್ಟ್ರಿ ಆಫ್ ಅಟ್ಮೋಸ್ಟ್ ಹ್ಯಾಪಿನೆಸ್ ಪುಸ್ತಕವನ್ನು ಬರೆದಿದ್ದಾರೆ. ಮುಂದಿನ ಪ್ರಶ್ನೆ ಸಂಖ್ಯೆ 11. ಸಸ್ಯಾಹಾರಿಗಳು ಇದರ ಕೊರತೆಯಿಂದ ತೊಂದರೆ ಅನುಭವಿಸುವ ಸಂಭವನೀಯತೆ ಜಾಸ್ತಿ ಇದೆ. ಸಸ್ಯಾಹಾರಿಗಳು ಇದರ ಕೊರತೆಯಿಂದ ತೊಂದರೆ ಅನುಭವಿಸುವ ಸಂಭವನೀಯತೆ ಜಾಸ್ತಿ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ವಿಟಮಿನ್ B12 ಕೊರತೆಯಿಂದ ಸಸ್ಯಾಹಾರಿಗಳು ತೊಂದರೆ ಅನುಭವಿಸುವ ಸಂಭವ ಇರುತ್ತದೆ. ಮುಂದಿನ ಪ್ರಶ್ನೆ ಸಂಖ್ಯೆ 12. ಕೆಳಗಿನವುಗಳ ದಂಗೆಗಳಲ್ಲಿ ಯಾವುದರೊಂದಿಗೆ ನೀಲ್ ದರ್ಪಣ್ ನಾಟಕವು ನಂಟನ್ನು ಹೊಂದಿರುತ್ತದೆ? ಕೆಳಗಿನವುಗಳ ದಂಗೆಗಳಲ್ಲಿ ಯಾವುದರೊಂದಿಗೆ ನೀಲ್ ದರ್ಪಣ್ ನಾಟಕವು ನಂಟನ್ನು ಹೊಂದಿರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ಇಂಡಿಗೋ ದಂಗೆ. ನೀಲ್ ದರ್ಪಣ್ ನಾಟಕವು ಇಂಡಿಗೋ ದಂಗೆಯೊಂದಿಗೆ ನಂಟನ್ನು ಹೊಂದಿರುತ್ತದೆ. ಪ್ರಶ್ನೆ ಸಂಖ್ಯೆ 13. ಆಧುನಿಕ ಭಾರತದ ಸೃಷ್ಟಿಕರ್ತ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ? ಆಧುನಿಕ ಭಾರತದ ನಿರ್ಮಾತೃ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ. ರಾಜಾ ರಾಮ್ ಮೋಹನ್ ರಾಯ್. ಪ್ರಶ್ನೆ ಸಂಖ್ಯೆ 14. ಯಾವ ಬಿಲ್ ಸಂಸತ್ತಿನ ಎರಡೂ ಸದನಗಳಿಂದ ಪ್ರತ್ಯೇಕವಾಗಿ ವಿಶೇಷ ಬಹುಮತದಿಂದ ಪಾಸ್ ಆಗಬೇಕು? ಯಾವ ಬಿಲ್ ಅಥವಾ ಯಾವ ಮಸೂದೆ ಸಂಸತ್ತಿನ ಎರಡೂ ಸದನಗಳಿಂದ ಪ್ರತ್ಯೇಕವಾಗಿ ವಿಶೇಷ ಬಹುಮತದಿಂದ ಪಾಸ್ ಆಗಬೇಕು? ಸರಿಯಾದ ಉತ್ತರ ಆಪ್ಷನ್ ಎ. ಸಂವಿಧಾನ ತಿದ್ದುಪಡಿ ಮಸೂದೆ. ಸಂವಿಧಾನ ತಿದ್ದುಪಡಿ ಬಿಲ್ ಅಥವಾ ಮಸೂದೆ. ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ಪ್ರಶ್ನೆ ಸಂಖ್ಯೆ 15. ಕೆಳಗಿನ ರಾಜವಂಶಗಳಲ್ಲಿ ಯಾವುದಕ್ಕೆ ಹಳೇಬೀಡು ಮತ್ತು ಬೇಲೂರು ದೇವಾಲಯಗಳು ಸೇರುತ್ತವೆ? ಸರಿಯಾದ ಉತ್ತರ ಆಪ್ಷನ್ ಬಿ. ಹೊಯ್ಸಳ ರಾಜವಂಶಕ್ಕೆ ಬೇಲೂರು ಮತ್ತು ಹಳೇಬೀಡು ದೇವಾಲಯಗಳು ಸೇರುತ್ತವೆ. ಪ್ರಶ್ನೆ ಸಂಖ್ಯೆ 16. ಕೆಳಗೆ ತೋರಿಸಲಾದ ಇಲಾಖೆಗಳಲ್ಲಿ ಯಾವುದು ಪ್ರಧಾನಮಂತ್ರಿಯವರ ಕಾರ್ಯಾಲಯದಿಂದ ನೇರವಾಗಿ ಕಾರ್ಯನಿರ್ವಹಿಸುತ್ತದೆ? ಪ್ರಧಾನಮಂತ್ರಿಯವರ ಕಾರ್ಯಾಲಯದಿಂದ ನೇರವಾಗಿ ಕಾರ್ಯನಿರ್ವಹಿಸಲ್ಪಡುವ ಇಲಾಖೆ ಯಾವುದು ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಅಣುಶಕ್ತಿ ಇಲಾಖೆ. ಮುಂದಿನ ಪ್ರಶ್ನೆ ಸಂಖ್ಯೆ 17. ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಗಳಲ್ಲಿ ಯಾವುದು ಮದ್ರಾಸ್ ಪ್ರೆಸಿಡೆನ್ಸಿ ಅಡಿಯಲ್ಲಿ ಆಡಳಿತಕ್ಕೆ ಒಳಪಟ್ಟಿತ್ತು? ಕರ್ನಾಟಕದ ಈ ಕೆಳಗಿನ ಜಿಲ್ಲೆಗಳಲ್ಲಿ ಯಾವುದು ಮದ್ರಾಸ್ ಪ್ರೆಸಿಡೆನ್ಸಿ ಅಡಿಯಲ್ಲಿ ಆಡಳಿತಕ್ಕೆ ಒಳಪಟ್ಟಿತ್ತು? ಸರಿಯಾದ ಉತ್ತರ ಆಪ್ಷನ್ ಎ. ಸೌತ್ ಕೆನರಾ ಅಥವಾ ಮಂಗಳೂರು. ಮಂಗಳೂರು ಜಿಲ್ಲೆಯು ಮದ್ರಾಸ್ ಪ್ರೆಸಿಡೆನ್ಸಿ ಅಡಿಯಲ್ಲಿ ಆಡಳಿತಕ್ಕೆ ಒಳಪಟ್ಟಿತ್ತು. ಪ್ರಶ್ನೆ ಸಂಖ್ಯೆ 18. ಕರಾವಳಿ ತೀರ ಇರದ ಏಕಮಾತ್ರ ದಕ್ಷಿಣಾತ್ಮಕ ರಾಜ್ಯ ಯಾವುದು? ಕರಾವಳಿ ತೀರ ಇರದ ಏಕಮಾತ್ರ ದಕ್ಷಿಣಾತ್ಮಕ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ. ತೆಲಂಗಾಣ. ಕರಾವಳಿ ತೀರ ಇರದೇ ಇರುವ ರಾಜ್ಯ ತೆಲಂಗಾಣ. ಪ್ರಶ್ನೆ ಸಂಖ್ಯೆ 19. ಪಿಡ್ಗಿನ್ ಎಂಬುದು ಒಂದು ಏನಾಗಿದೆ ಅಂತ ಕೇಳಲಾಗಿದೆ. ಪಿಡ್ಗಿನ್ ಎಂಬುದು ಒಂದು ಭಾಷೆಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ. ಪಿಡ್ಗಿನ್ ಎಂಬುದು ಒಂದು ಭಾಷೆಯಾಗಿದೆ. ಪ್ರಶ್ನೆ ಸಂಖ್ಯೆ 20.
ಇದರ ಅಸಮರ್ಪಕ ಕಾರ್ಯನಿರ್ವಹಣೆಯಿಂದಾಗಿ ರಕ್ತದಲ್ಲಿ ಯೂರಿಯಾದ ಪ್ರಮಾಣ ಅಧಿಕವಾಗಿರುತ್ತದೆ. ಇದರ ಅಸಮರ್ಪಕ ಕಾರ್ಯನಿರ್ವಹಣೆಯಿಂದಾಗಿ ರಕ್ತದಲ್ಲಿ ಯೂರಿಯಾದ ಪ್ರಮಾಣ ಅಧಿಕವಾಗಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ. ಮೂತ್ರಪಿಂಡಗಳ ಅಸಮರ್ಪಕ ಕಾರ್ಯನಿರ್ವಹಣೆಯಿಂದಾಗಿ ರಕ್ತದಲ್ಲಿ ಯೂರಿಯಾದ ಪ್ರಮಾಣ ಅಧಿಕವಾಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 21. ನಮ್ಮ ಮೆಟ್ರೋಗೆ ರಕ್ಷಣೆಯು ಇವರಿಂದ ನೀಡಲ್ಪಡುತ್ತದೆ. ನಮ್ಮ ಮೆಟ್ರೋಗೆ ರಕ್ಷಣೆಯು ಇವರಿಂದ ನೀಡಲ್ಪಡುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ. KSISF, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಪ್ರಶ್ನೆ ಸಂಖ್ಯೆ 22. ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ ಇವುಗಳನ್ನು ಹೊಂದಿಸಿ ಬರೆಯಿರಿ. ಜಲಪಾತದ ಹೆಸರು ಮತ್ತು ನದಿಗಳು. ಗೋಕಾಕ್ ಜಲಪಾತ ಘಟಪ್ರಭಾ ನದಿಯಿಂದ ಉಗಮವಾಗುತ್ತೆ. ವಜ್ರಪೋಹ ಜಲಪಾತ ಮಾಂಡೋವಿ ನದಿಯಿಂದ ಉಗಮವಾಗುತ್ತೆ. ಗೊಡಚಿನಮಲ್ಲಕ್ಕಿ ಜಲಪಾತ ಮಾರ್ಕಂಡೇಯ ನದಿಯಿಂದ ಉಗಮವಾಗುತ್ತೆ. ಹಾಗೆಯೇ ಗೋರುಸೊಪ್ಪು ಜಲಪಾತವು ಶರಾವತಿ ನದಿಯಿಂದ ಹುಟ್ಟುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 23. ಒಂದು ನಿಗದಿತ ಅವಧಿಯಲ್ಲಿ ಸಮಪ್ರಮಾಣದ ವರ್ಷಧಾರೆಯುಳ್ಳ ಬಿಂದುಗಳನ್ನು ಜೋಡಿಸುವ ಭೂಚಿತ್ರದ ಮೇಲಿನ ಒಂದು ರೇಖೆ ಇದಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ. ವೃಷ್ಟಿ ರೇಖೆ, ಐಸೋಹೈಟ್ಸ್. ಒಂದು ನಿಗದಿತ ಅವಧಿಯಲ್ಲಿ ಸಮಪ್ರಮಾಣದ ವರ್ಷಧಾರೆಯುಳ್ಳ ಬಿಂದುಗಳನ್ನು ಜೋಡಿಸುವ ಭೂಚಿತ್ರ ಅಥವಾ ಮ್ಯಾಪ್ದ ಮೇಲಿನ ಒಂದು ರೇಖೆ ಇದಾಗಿದೆ. ಅದು ಯಾವುದು ಅಂತ ಅಂದರೆ ವೃಷ್ಟಿ ರೇಖೆ, ಐಸೋಹೈಟ್ಸ್. ಮುಂದಿನ ಪ್ರಶ್ನೆ ಸಂಖ್ಯೆ 24. ಕೆಳಗಿನ ಯುದ್ಧಗಳಲ್ಲಿ ಮಂಗಳೂರು ಒಪ್ಪಂದವು ಯಾವ ಯುದ್ಧದೊಂದಿಗೆ ನಂಟನ್ನು ಹೊಂದಿದೆ? ಅಂದರೆ ಮಂಗಳೂರು ಒಪ್ಪಂದವು ಯಾವ ಯುದ್ಧದ ಸಂದರ್ಭದಲ್ಲಿ ಮಾಡಿಕೊಳ್ಳಲಾಗಿದೆ ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ. ದ್ವಿತೀಯ ಆಂಗ್ಲೋ-ಮೈಸೂರು ಯುದ್ಧ. ದ್ವಿತೀಯ ಆಂಗ್ಲೋ-ಮೈಸೂರು ಯುದ್ಧದ ಸಂದರ್ಭದಲ್ಲಿ ಮಂಗಳೂರು ಒಪ್ಪಂದವು ಮಾಡಿಕೊಳ್ಳಲಾಗಿದೆ. ಮುಂದಿನ ಪ್ರಶ್ನೆ ಸಂಖ್ಯೆ 25. ಭಾರತದ ಪ್ರಥಮ ಕರಾವಳಿ ವಿಪತ್ತು ಸ್ವಯಂಚಾಲಿತ ಎಚ್ಚರಿಕೆಯು ಆಟೋಮ್ಯಾಟಿಕ್ ಕೋಸ್ಟಲ್ ವಾರ್ನಿಂಗ್ ಫಾರ್ ಡಿಸಾಸ್ಟರ್ ಇಲ್ಲಿ ಬಳಕೆಗೆ ಬರುತ್ತದೆ. ಭಾರತದ ಪ್ರಥಮ ಕರಾವಳಿ ವಿಪತ್ತು ಸ್ವಯಂಚಾಲಿತ ಎಚ್ಚರಿಕೆ ಬಳಕೆಗೆ ಬಂದದ್ದು ಒರಿಸ್ಸಾ ರಾಜ್ಯದಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 26. ಬಿಟ್ ಕಾಯಿನ್ ಕರೆನ್ಸಿಯ ಅತಿ ಸಣ್ಣ ಯೂನಿಟ್ ಯಾವುದು? ಬಿಟ್ ಕಾಯಿನ್ ಕರೆನ್ಸಿಯ ಅತಿ ಸಣ್ಣ ಯೂನಿಟ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ. ಸಟೋಶಿ. ಸಟೋಶಿ ಎಂಬುದು ಬಿಟ್ ಕಾಯಿನ್ಸ್ ಕರೆನ್ಸಿಯ ಅತಿ ಸಣ್ಣ ಯೂನಿಟ್. ಪ್ರಶ್ನೆ ಸಂಖ್ಯೆ 27. ಉಕ್ಕಿನ ಇರುವಿಕೆಯು ಮಣ್ಣನ್ನು ಅಫಲವತ್ತನ್ನಾಗಿ ಮಾಡುತ್ತದೆ. ಈ ಮಣ್ಣನ್ನು ಹೀಗೆ ಕರೆಯಲಾಗುತ್ತದೆ. ಉಕ್ಕಿನ ಇರುವಿಕೆಯು ಮಣ್ಣನ್ನು ಅಫಲವತ್ತನ್ನಾಗಿ ಮಾಡುತ್ತದೆ. ಈ ಮಣ್ಣನ್ನು ಹೀಗೆ ಕರೆಯಲಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಜಂಬು ಮಣ್ಣು ಅಂದರೆ ಜಂಬಿಟ್ಟಿಗೆ ಮಣ್ಣು. ಪ್ರಶ್ನೆ ಸಂಖ್ಯೆ 28. ಭೂಮಿಯ ಪದರದಲ್ಲಿರುವ ಅತ್ಯಂತ ವಿಪುಲ ಲೋಹ ಯಾವುದು? ಆಪ್ಷನ್ ಎ. ಸಿಲಿಕಾನ್, ನಿಕ್ಕಲ್, ಅಲ್ಯೂಮಿನಿಯಂ, ಉಕ್ಕು. ಸರಿಯಾದ ಉತ್ತರ ಆಪ್ಷನ್ ಸಿ. ಅಲ್ಯೂಮಿನಿಯಂ. ಪ್ರಶ್ನೆ ಸಂಖ್ಯೆ 29. ಮೊನಜೈಟ್ ಮರಳು ಇದರ ಒಂದು ಪ್ರಮುಖ ಲಭ್ಯತೆಯ ಮೂಲವಾಗಿದೆ. ಮೊನಜೈಟ್ ಮರಳು ಇದರ ಒಂದು ಪ್ರಮುಖ ಲಭ್ಯತೆ ಮೂಲವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ. ಮೊನಜೈಟ್ ಮರಳಿನಿಂದ ಥೋರಿಯಂ ದೊರೆಯುತ್ತದೆ. ಪ್ರಶ್ನೆ ಸಂಖ್ಯೆ 30. ತೈಲ ಸೋರಿಕೆಯನ್ನು ಸ್ವಚ್ಛಗೊಳಿಸುವ ಕೆಳಗೆ ಹೆಸರಿಸಿರುವ ಬ್ಯಾಕ್ಟೀರಿಯಾಗಳಲ್ಲಿ ಯಾವುದನ್ನು ಸೂಪರ್ ಬಗ್ ಎಂದು ಕರೆಯಲಾಗುತ್ತದೆ? ತೈಲ ಸೋರಿಕೆಯನ್ನು ಸ್ವಚ್ಛಗೊಳಿಸುವ ಕೆಳಗೆ ಹೆಸರಿಸಿರುವ ಬ್ಯಾಕ್ಟೀರಿಯಾಗಳಲ್ಲಿ ಯಾವುದನ್ನು ಸೂಪರ್ ಬಗ್ ಎಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ. ಸ್ಯೂಡೋಮೋನಾಸ್ ಪುಟಿಡಾ. ಸ್ಯೂಡೋಮೋನಾಸ್ ಪುಟಿಡಾ. ಸರಿಯಾದ ಉತ್ತರ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ ಸಂಖ್ಯೆ 31. ನಾಗರ, ವೇಸರ, ದ್ರಾವಿಡ ಇವುಗಳು ಏನಾಗಿದೆ ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ. ದೇವಾಲಯಗಳ ಶಿಲ್ಪಕಲೆಗಳ ನಮೂನೆಗಳು. ದೇವಾಲಯಗಳ ಶಿಲ್ಪಕಲೆಗಳ ನಮೂನೆಗಳಾಗಿವೆ.
ನಾಗರ, ವೇಸರ, ದ್ರಾವಿಡ ಎನ್ನುವುದು ದೇವಾಲಯಗಳ ಶಿಲ್ಪಕಲೆಗಳ ಪ್ರಕಾರವಾಗಿದೆ. ಪ್ರಶ್ನೆ ಸಂಖ್ಯೆ 32. ಇವುಗಳಲ್ಲಿ ಯಾವುದು ಅತ್ಯಂತ ದೊಡ್ಡ ಹರಪ್ಪ ಸಂಸ್ಕೃತಿ ತಾಣವಾದ ಮೊಹೆಂಜೊದಾರೋ ಬದಲಾಗಿ ಬಂದಿರುತ್ತದೆ? ಇವುಗಳಲ್ಲಿ ಯಾವುದು ಅತ್ಯಂತ ದೊಡ್ಡ ಹರಪ್ಪ ಸಂಸ್ಕೃತಿ ತಾಣವಾದ ಮೊಹೆಂಜೊದಾರೋ ಬದಲಾಗಿ ಬಂದಿರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ರಾಕಿಗಿರಿ. ಪ್ರಶ್ನೆ ಸಂಖ್ಯೆ 33. ಕೆಳಗಿನವುಗಳಲ್ಲಿ ಯಾರು 1911ರಲ್ಲಿ ಬಂಗಾಳ ವಿಭಜನೆಯನ್ನು ರದ್ದುಪಡಿಸಿದರು? ಬಂಗಾಳ ವಿಭಜನೆಯನ್ನು 1911ರಲ್ಲಿ ರದ್ದುಪಡಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಲಾರ್ಡ್ ಹಾರ್ಡಿಂಜ್ ಅವರು. ಪ್ರಶ್ನೆ ಸಂಖ್ಯೆ 34. ಸಂವಿಧಾನದ ಯಾವ ವಿಧಿ ಅನುಸಾರ ಜಿಎಸ್ಟಿ ಪರಿಷತ್ತು ರೂಪುಗೊಂಡಿದೆ? ಸಂವಿಧಾನದ ಯಾವ ವಿಧಿಯ ಅನುಸಾರ ಜಿಎಸ್ಟಿ ಪರಿಷತ್ತು ರೂಪುಗೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಭಾರತ ಸಂವಿಧಾನದ 279 ವಿಧಿ ಅನುಸಾರ ಜಿಎಸ್ಟಿ ಪರಿಷತ್ತು ರೂಪುಗೊಂಡಿದೆ. ಪ್ರಶ್ನೆ ಸಂಖ್ಯೆ 35. 2011ರ ಜನಗಣತಿ ಪ್ರಕಾರ ಯಾವ ರಾಜ್ಯವು ಅತ್ಯಂತ ಹೆಚ್ಚಿನ ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿರುತ್ತದೆ? 2011ರ ಜನಗಣತಿ ಪ್ರಕಾರ ಅತ್ಯಂತ ಹೆಚ್ಚು ಜನಸಾಂದ್ರತೆ ಹೊಂದಿರುವ ರಾಜ್ಯ ಬಿಹಾರ. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 36. ಅರ್ಥಶಾಸ್ತ್ರದಲ್ಲಿ ವಿಸ್ತರಣೆಯ ಆರ್ಥಿಕ ಕಾರ್ಯನೀತಿ ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿಯನ್ನು ವಿವರಿಸಲು ಬಳಸುವ ಪದಪುಂಜ ಯಾವುದು? ವಿಸ್ತರಣೆಯ ಆರ್ಥಿಕ ಕಾರ್ಯನೀತಿ ವಿವರಿಸಲು ಬಳಸುವ ಪದಪುಂಜ ಏರ್ ಡ್ರಾಪ್ ಆಫ್ ಮನಿ. ಸರಿಯಾದ ಉತ್ತರ ಆಪ್ಷನ್ ಎ, ಏರ್ ಡ್ರಾಪ್ ಆಫ್ ಮನಿ. ಪ್ರಶ್ನೆ ಸಂಖ್ಯೆ 37. ಕನ್ನಡ ಸಾಹಿತ್ಯದ 3 ರತ್ನಗಳು ಇವರಾಗಿದ್ದಾರೆ. ಕನ್ನಡ ಸಾಹಿತ್ಯದ 3 ರತ್ನಗಳು ಇವರಾಗಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಪಂಪ, ರನ್ನ ಮತ್ತು ಪೊನ್ನ. ತ್ರಿಪಿಟಕಗಳು ಇವರ ಪವಿತ್ರ ಗ್ರಂಥ. ಸರಿಯಾದ ಉತ್ತರ ಆಪ್ಷನ್ ಬಿ, ಬೌದ್ಧರ ಪವಿತ್ರ ಗ್ರಂಥಗಳಾಗಿವೆ. ಮುಂದಿನ ಪ್ರಶ್ನೆ ಸಂಖ್ಯೆ 39. ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳ ಬಗೆಗಿನ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯವಲ್ಲ? ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳ ಬಗೆಗಿನ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯವಲ್ಲ ಎಂದು ಕೇಳಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹೇಳಿಕೆಯು ಸರಿಯಾದ ಹೇಳಿಕೆ ಆಗಿರುವುದಿಲ್ಲ. ಪ್ರಶ್ನೆ ಸಂಖ್ಯೆ 40. ಭಾರತದ ಏಕಮಾತ್ರ ಹದ್ದುಗಳ ಅಭಯಾಶ್ರಮ ಕರ್ನಾಟಕದ ಈ ಜಿಲ್ಲೆಯಲ್ಲಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ರಾಮನಗರ ಜಿಲ್ಲೆಯಲ್ಲಿ ಹದ್ದುಗಳ ಅಭಯಾಶ್ರಮ ಇದೆ. ಪ್ರಶ್ನೆ ಸಂಖ್ಯೆ 41. ಭಾರತದ ಜೌಗು ಭೂಮಿ ವೆಟ್ಲ್ಯಾಂಡ್ಗಳಲ್ಲಿ ಯಾವುದು ಮಾಂಟ್ರೆಕ್ಸ್ ರೆಕಾರ್ಡ್ ಆಫ್ ವೆಟ್ಲ್ಯಾಂಡ್ನ ಪಟ್ಟಿಯಲ್ಲಿ ಸೇರಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಲೋಕ್ತಕ್ ಸರೋವರ, ಮಣಿಪುರ. ಮಣಿಪುರದ ಲೋಕ್ತಕ್ ಸರೋವರವು ಭಾರತದ ಜೌಗು ಭೂಮಿಗಳಲ್ಲಿ ಮಾಂಟ್ರೆಕ್ಸ್ ರೆಕಾರ್ಡ್ ಆಫ್ ವೆಟ್ಲ್ಯಾಂಡ್ನ ಪಟ್ಟಿಯಲ್ಲಿ ಸೇರಿದ ಏಕೈಕ ಸ್ಥಳವಾಗಿದೆ. ಪ್ರಶ್ನೆ ಸಂಖ್ಯೆ 42. ಸರ್ಕಾರದ ವಿರುದ್ಧದ ಅವಿಶ್ವಾಸ ಗೊತ್ತುವಳಿಯಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಮತದಾನದಲ್ಲಿ ಭಾಗವಹಿಸುವಂತಿಲ್ಲ. ಅಂದರೆ ರಾಜ್ಯಸಭಾ ಸದಸ್ಯನಾಗಿದ್ದರೆ ಪ್ರಧಾನಮಂತ್ರಿಗಳು ರಾಜ್ಯಸಭಾದ ಸದಸ್ಯನಾಗಿದ್ದರೆ ಸರ್ಕಾರದ ವಿರುದ್ಧದ ಅವಿಶ್ವಾಸ ಗೊತ್ತುವಳಿಯ ಮತದಾನದಲ್ಲಿ ಭಾಗವಹಿಸುವಂತಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 43. ಕೆಳಗಿನ ಉಚ್ಚ ನ್ಯಾಯಾಲಯಗಳಲ್ಲಿ ಯಾವುದರ ನ್ಯಾಯಕ್ಷೇತ್ರವು ಕೇಂದ್ರಾಡಳಿತ ಪ್ರದೇಶವಾದ ಲಕ್ಷದ್ವೀಪವನ್ನು ಒಳಗೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಕೇರಳ ಉಚ್ಚ ನ್ಯಾಯಾಲಯ. ಪ್ರಶ್ನೆ ಸಂಖ್ಯೆ 44. ನಮ್ಮ ಸಂವಿಧಾನದಲ್ಲಿ ಕೆಳಗಿನವುಗಳಲ್ಲಿ ಯಾವುದನ್ನು ಐರ್ಲೆಂಡಿನಿಂದ ಎರವಲು ಪಡೆಯಲಾಗಿದೆ? ಭಾರತ ಸಂವಿಧಾನದಲ್ಲಿ ಕೆಳಗಿನವುಗಳಲ್ಲಿ ಯಾವುದನ್ನು ಐರ್ಲೆಂಡಿನಿಂದ ಎರವಲು ಪಡೆಯಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ನೀತಿ ನಿರ್ದೇಶಕ ತತ್ವಗಳು ಅಥವಾ ನಿರ್ದೇಶಕ ಸೂತ್ರಗಳು. ಪ್ರಶ್ನೆ ಸಂಖ್ಯೆ 45. 1907ರಲ್ಲಿ ಮಂದಗಾಮಿ ಮತ್ತು ತೀವ್ರಗಾಮಿಗಳ ನಡುವೆ ವಿಭಜನೆಯಾದ ಕಾಂಗ್ರೆಸ್ ನಂತರ ಯಾವ ಅಧಿವೇಶನದ ವೇಳೆ ಒಟ್ಟಾದರು? ಸರಿಯಾದ ಉತ್ತರ ಆಪ್ಷನ್ ಬಿ, 1916ರ ಲಕ್ನೋ ಅಧಿವೇಶನದಲ್ಲಿ
ಒಂದಾದರು. ಪ್ರಶ್ನೆ ಸಂಖ್ಯೆ 46. ಬ್ಯಾಂಕುಗಳ ಬ್ಯಾಂಕು ಎಂದು ಯಾವುದನ್ನು ಕರೆಯುತ್ತಾರೆ? ಬ್ಯಾಂಕುಗಳ ಬ್ಯಾಂಕು ಎಂದು ಭಾರತೀಯ ರಿಸರ್ವ್ ಬ್ಯಾಂಕನ್ನು ಕರೆಯಲಾಗುತ್ತೆ. RBI ಯನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಕರೆಯಲಾಗುತ್ತೆ. ಪ್ರಶ್ನೆ ಸಂಖ್ಯೆ 47. ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಈ ನಿಲ್ದಾಣದ ಇನ್ನೊಂದು ಹೆಸರು ಡಮ್ ಡಮ್. ಇದು ಕಂಡುಬರುವುದು ಕೋಲ್ಕತ್ತಾದಲ್ಲಿ. ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 48. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅವಧಿಯಲ್ಲಿ ಕ್ರಾಂತಿಕಾರರು ಯಾರನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು? ಸರಿಯಾದ ಉತ್ತರ ಆಪ್ಷನ್ ಬಿ ಎರಡನೇ ಬಹದ್ದೂರ್ ಶಾ. ಪ್ರಶ್ನೆ ಸಂಖ್ಯೆ 49. ಮಹಾತ್ಮ ಗಾಂಧೀಜಿಯವರು ಯಾರನ್ನು ತಮ್ಮ ರಾಜಕೀಯ ಗುರುವಾಗಿ ಸ್ವೀಕರಿಸಿದರು? ಮಹಾತ್ಮ ಗಾಂಧೀಜಿಯವರು ಯಾರನ್ನು ತಮ್ಮ ರಾಜಕೀಯ ಗುರುವಾಗಿ ಸ್ವೀಕರಿಸಿದರು? ಸರಿಯಾದ ಉತ್ತರ ಆಪ್ಷನ್ ಎ ಗೋಪಾಲ್ ಕೃಷ್ಣ ಗೋಖಲೆ ಅವರನ್ನು. ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಗೋಪಾಲ ಕೃಷ್ಣ ಗೋಖಲೆ. ಪ್ರಶ್ನೆ ಸಂಖ್ಯೆ 50. ಸೈಮನ್ ಆಯೋಗ ಯಾವಾಗ ರಚಿತವಾಯಿತು? ಸೈಮನ್ ಆಯೋಗ ಯಾವಾಗ ರಚಿತವಾಯಿತು ಅಂದರೆ 1927ರಲ್ಲಿ. ಸೈಮನ್ ಆಯೋಗದ ರಚನೆ 1927ರಲ್ಲಿ. ಪ್ರಶ್ನೆ ಸಂಖ್ಯೆ 51. ಹೊಂದಿಸಿ ಬರೆಯಿರಿ. ಮೋಪ್ಲಾ ದಂಗೆ ಕೇರಳ, ಪಬ್ನಾ ದಂಗೆ ಬೆಂಗಾಲ್, ಏಕಾ ದಂಗೆ ಅವಧ್, ಬಿರ್ಸಾ ಮುಂಡಾ ದಂಗೆ ಬಿಹಾರ. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 52. ಕೆಳಗಿನವುಗಳಲ್ಲಿ ಯಾವುದು ಇಸ್ರೋನ ವರ್ಕ್ ಹಾರ್ಸ್ ಎಂದು ತಿಳಿಯಲ್ಪಟ್ಟಿದೆ? ಈ ಕೆಳಗಿನವುಗಳಲ್ಲಿ ಯಾವುದು ಇಸ್ರೋನ ವರ್ಕ್ ಹಾರ್ಸ್ ಎಂದು ತಿಳಿಯಲ್ಪಟ್ಟಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. PSLV. ಮುಂದಿನ ಪ್ರಶ್ನೆ ಸಂಖ್ಯೆ 53. ಸಾಥೋಡಿ ಜಲಪಾತವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಸಾಥೋಡಿ ಜಲಪಾತವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಸಾಥೋಡಿ ಜಲಪಾತ ಇರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಪ್ರಶ್ನೆ ಸಂಖ್ಯೆ 54. ಕೀಟಗಳು ಈ ವರ್ಗಕ್ಕೆ ಸೇರುತ್ತವೆ. ಕೀಟಗಳು ಈ ವರ್ಗಕ್ಕೆ ಸೇರುತ್ತವೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸಂಧಿಪದಿಗಳು. ಕೀಟಗಳು ಸಂಧಿಪದಿಗಳ ವರ್ಗಕ್ಕೆ ಸೇರುತ್ತದೆ. ಪ್ರಶ್ನೆ ಸಂಖ್ಯೆ 55. ಕಾರಂಜ ಅಣೆಕಟ್ಟು ಇರುವ ಜಿಲ್ಲೆ? ಕಾರಂಜ ಅಣೆಕಟ್ಟು ಇರುವ ಜಿಲ್ಲೆ ಬೀದರ್. ಸರಿಯಾದ ಉತ್ತರ ಆಪ್ಷನ್ ಎ ಕಾರಂಜ ಅಣೆಕಟ್ಟು ಬೀದರ್ ಜಿಲ್ಲೆಯಲ್ಲಿದೆ. ಪ್ರಶ್ನೆ ಸಂಖ್ಯೆ 56. ಬಸೆಲ್ III ಅಕಾರ್ಡ್ ಅಥವಾ ಸರಳವಾಗಿ ಬಸೆಲ್ III ಆಗಾಗ್ಗೆ ವಾರ್ತೆಗಳಲ್ಲಿ ಕಂಡುಬರುತ್ತದೆ. ಇದರ ಮೂಲ ಉದ್ದೇಶ ಹಣಕಾಸಿನ ಮತ್ತು ಆರ್ಥಿಕ ಒತ್ತಡವನ್ನು ಎದುರಿಸಲು ಮತ್ತು ಅಪಾಯ ನಿರ್ವಹಣೆಯನ್ನು ಸುಧಾರಿಸಲು ಬ್ಯಾಂಕಿಂಗ್ ಕ್ಷೇತ್ರದ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ. ಬಸೆಲ್ III ಎನ್ನುವುದು ಹಣಕಾಸಿನ ಮತ್ತು ಆರ್ಥಿಕ ಒತ್ತಡವನ್ನು ಎದುರಿಸಲು ಮತ್ತು ಅಪಾಯ ನಿರ್ವಹಣೆಯನ್ನು ಸುಧಾರಿಸಲು ಬ್ಯಾಂಕಿಂಗ್ ಕ್ಷೇತ್ರದ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 57. ಕೆಳಗೆ ನೀಡಿರುವ ಯಾವ ತಿದ್ದುಪಡಿಗಳು ಭಾರತದ ಸಂವಿಧಾನಕ್ಕೆ ಅನುಚ್ಛೇದ 51A ರೂಪದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ 42ನೇ ತಿದ್ದುಪಡಿ ಮೂಲಕ ಭಾರತದ ಸಂವಿಧಾನಕ್ಕೆ 51ನೇ ತಿದ್ದುಪಡಿ ರೂಪದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 58. ಗ್ವಾದರ್ ಬಂದರು ಆಗಾಗ್ಗೆ ಸುದ್ದಿಯಲ್ಲಿದೆ. ಯಾವ ದೇಶದಲ್ಲಿ ಇದು ಇದೆ? ಗ್ವಾದರ್ ಬಂದರು ಇರುವುದು ಪಾಕಿಸ್ತಾನದಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 59. ಸಂವಿಧಾನವನ್ನು ಅಳವಡಿಸಿಕೊಳ್ಳುವ ಸಮಯದಲ್ಲಿ ಮೂಲ ಪೀಠಿಕೆಯಲ್ಲಿ ಕೆಳಗಿನ ಯಾವ ಪದಗಳು ಕಾಣಿಸಿಕೊಳ್ಳುತ್ತವೆ? ಸರಿಯಾದ ಉತ್ತರ ಆಪ್ಷನ್ ಸಿ ರಿಪಬ್ಲಿಕ್ ಅಂದರೆ ಗಣರಾಜ್ಯ, ಸಾರ್ವಭೌಮ ಮತ್ತು ಪ್ರಜಾಪ್ರಭುತ್ವ ಎನ್ನುವ ಪದಗಳು ಕಾಣಿಸಿಕೊಳ್ಳುತ್ತವೆ. ಪ್ರಶ್ನೆ ಸಂಖ್ಯೆ 60.
ಕೇಂದ್ರದ ಹೊಸ GST ಬಿಲ್ 2017ರ ಪ್ರಕಾರ ತೆರಿಗೆ ದರದಲ್ಲಿ ಆಗುವ ಯಾವುದೇ ಕಡಿತವು ಸರಕುಗಳು ಅಥವಾ ಸೇವೆಗಳ ಬೆಲೆಗೆ ಅನುಗುಣವಾಗಿ ಕಡಿತಗೊಳ್ಳುವುದನ್ನು ಖಚಿತಪಡಿಸುವ ಮತ್ತು ನಿರ್ವಹಿಸುವ ವಿಧಾನವನ್ನು ಹೀಗೆಂದು ಕರೆಯುತ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಲಾಭದಾಯಕ ವಿರೋಧಿ ಅಳತೆ. ಪ್ರಶ್ನೆ ಸಂಖ್ಯೆ 61. ಪ್ರಾಯೋಗಿಕ ಆಧಾರದ ಮೇಲೆ ಮೊದಲ ಬಾರಿಗೆ ಭಾರತದಲ್ಲಿ ಯಾವ ಚುನಾವಣೆಯಲ್ಲಿ ವಿವಿಪ್ಯಾಟ್ ಬಳಸಲಾಯಿತು? ಪ್ರಾಯೋಗಿಕ ಆಧಾರದ ಮೇಲೆ ಮೊದಲ ಬಾರಿಗೆ ಭಾರತದಲ್ಲಿ ಯಾವ ಚುನಾವಣೆಯಲ್ಲಿ ವಿವಿಪ್ಯಾಟ್ ಬಳಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ, ನಾಗಾಲ್ಯಾಂಡ್ ರಾಜ್ಯದಲ್ಲಿ 2013ರ ಉಪಚುನಾವಣೆಯ ಸಂದರ್ಭದಲ್ಲಿ ವಿವಿಪ್ಯಾಟ್ ಅನ್ನು ಮೊದಲ ಬಾರಿಗೆ ಬಳಸಲಾಯಿತು. ಪ್ರಶ್ನೆ ಸಂಖ್ಯೆ 62. ಪ್ರಖ್ಯಾತ ಪ್ರಕಾಶ್ ಸಿಂಗ್ ಪ್ರಕರಣ ಅಥವಾ ಪ್ರಕಾಶ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣವು ನ್ಯಾಯಾಲಯದ ಯಾವ ತೀರ್ಪಿಗೆ ಹೆಸರುವಾಸಿಯಾಗಿದೆ? ಪ್ರಕಾಶ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣವು ನ್ಯಾಯಾಲಯದ ಯಾವ ತೀರ್ಪಿಗೆ ಹೆಸರುವಾಸಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಪೊಲೀಸ್ ಸುಧಾರಣೆ ತೀರ್ಪಿಗೆ ಹೆಸರುವಾಸಿಯಾಗಿದೆ. ಪ್ರಶ್ನೆ ಸಂಖ್ಯೆ 63. ಡಿಜಿಟಲ್ ಜೆಂಡರ್ ಅಟ್ಲಾಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಡಿಜಿಟಲ್ ಜೆಂಡರ್ ಅಟ್ಲಾಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸರಿಯಾದ ಉತ್ತರ ಆಪ್ಷನ್ ಬಿ, 2 ಮಾತ್ರ ಅಂತ ಉತ್ತರ ಇದೆ. ಇದರ ಗುರಿ ವಿಕಲಾಂಗ ಹಾಗೂ ಅಸುರಕ್ಷಿತ ಬಾಲಕಿಯರಿಗೆ ಸಮಾನ ಶಿಕ್ಷಣವನ್ನು ಕೊಡಿಸುವುದು. ಡಿಜಿಟಲ್ ಜೆಂಡರ್ ಅಟ್ಲಾಸ್ಗೆ ಸಂಬಂಧಿಸಿದಂತೆ 2ನೇ ಹೇಳಿಕೆ ಸರಿಯಾಗಿದೆ. ಇದರ ಗುರಿ ವಿಕಲಾಂಗ ಹಾಗೂ ಅಸುರಕ್ಷಿತ ಬಾಲಕಿಯರಿಗೆ ಸಮಾನ ಶಿಕ್ಷಣ ಕೊಡಿಸುವುದು. ಪ್ರಶ್ನೆ ಸಂಖ್ಯೆ 64. ಸುಖೋಯ್ 30 ಯುದ್ಧ ವಿಮಾನಗಳು ಯಾವ ದೇಶಕ್ಕೆ ಸೇರುತ್ತವೆ? ಸುಖೋಯ್ 30 ಯುದ್ಧ ವಿಮಾನಗಳು ಯಾವ ದೇಶಕ್ಕೆ ಸೇರುತ್ತವೆ? ಸರಿಯಾದ ಉತ್ತರ ಆಪ್ಷನ್ ಡಿ, ರಷ್ಯಾ ದೇಶದ್ದಾಗಿವೆ. ಸುಖೋಯ್ 30 ಯುದ್ಧ ವಿಮಾನಗಳು ರಷ್ಯಾ ದೇಶದ್ದಾಗಿವೆ. 1 ನಾಟಿಕಲ್ ಮೈಲು ಇದಕ್ಕೆ ಸಮನಾಗಿರುತ್ತದೆ. 1 ನಾಟಿಕಲ್ ಮೈಲು ಅಂತಂದರೆ 1 ಕಿಲೋಮೀಟರ್ 852 ಮೀಟರ್ಗೆ ಸಮ. ಆಪ್ಷನ್ ಎ ಸರಿಯಾದ ಉತ್ತರ. 1 ನಾಟಿಕಲ್ ಮೈಲು 1.852 ಕಿಲೋಮೀಟರ್ಗೆ ಸಮ. ಪ್ರಶ್ನೆ ಸಂಖ್ಯೆ 66. ನಗರವು ಹೆಚ್ಚಿನ ಸಂಖ್ಯೆ ಆಟೋಮೊಬೈಲ್ ಹೊಂದಿದ್ದರೆ ಆ ನಗರದ ಗಾಳಿಯನ್ನು ಕೆಳಗಿನ ಯಾವ ಲೋಹಗಳು ಕಲುಷಿತಗೊಳಿಸುತ್ತದೆ? ಲೆಡ್ ಲೋಹಗಳು. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 67. ಕಾರ್ಬನ್ ಕ್ರೆಡಿಟ್ ಪರಿಕಲ್ಪನೆಯು ಈ ಕೆಳಗಿನವುಗಳಲ್ಲಿ ಯಾವುದರ ಮೂಲಕ ಅಸ್ತಿತ್ವದಲ್ಲಿದೆ? ಕಾರ್ಬನ್ ಕ್ರೆಡಿಟ್ ಪರಿಕಲ್ಪನೆಯು ಕೆಳಗಿನವುಗಳಲ್ಲಿ ಯಾವುದರ ಮೂಲಕ ಅಸ್ತಿತ್ವದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಕ್ಯೋಟೋ ಪ್ರೋಟೋಕಾಲ್. ಕ್ಯೋಟೋ ಪ್ರೋಟೋಕಾಲ್. ಪ್ರಶ್ನೆ ಸಂಖ್ಯೆ 68. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಆರ್ಥಿಕತೆಗೆ ಸರಕು ಮತ್ತು ಸೇವಾ ತೆರಿಗೆಯ ಧನಾತ್ಮಕ ಪರಿಣಾಮಗಳು ಆಗಿವೆ? ಸರಿಯಾದ ಉತ್ತರ ಆಪ್ಷನ್ ಡಿ, 1, 2 ಮತ್ತು 3. ಸಾಮಾನ್ಯ ಭಾರತೀಯ ಮಾರುಕಟ್ಟೆ, ತೆರಿಗೆ ಅನುಸರಣೆ ಹೆಚ್ಚಳ, ಹೂಡಿಕೆಯಲ್ಲಿ ಹೆಚ್ಚಳ. 68ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. ಕಲ್ಹಣನಿಂದ ರಚಿಸಲ್ಪಟ್ಟ ರಾಜತರಂಗಿಣಿ ಕೃತಿ ಯಾವ ರಾಜ್ಯದ ಇತಿಹಾಸವನ್ನು ವಿವರಿಸುತ್ತದೆ? ಕಲ್ಹಣನಿಂದ ರಚಿಸಲ್ಪಟ್ಟ ರಾಜತರಂಗಿಣಿ ಕೃತಿಯು ಯಾವ ರಾಜ್ಯದ ಇತಿಹಾಸವನ್ನು ವಿವರಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಕಾಶ್ಮೀರ. ಕಾಶ್ಮೀರ. ಪ್ರಶ್ನೆ ಸಂಖ್ಯೆ 70. ಈ ಕೆಳಗಿನವುಗಳಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಮುಸ್ಲಿಂ ಅಧ್ಯಕ್ಷರು ಯಾರು? ಈ ಕೆಳಗಿನವುಗಳಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಮುಸ್ಲಿಂ ಅಧ್ಯಕ್ಷ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಬದ್ರುದ್ದೀನ್ ತಯಾಬ್ಜಿ. ಬದ್ರುದ್ದೀನ್ ತಯಾಬ್ಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಮುಸ್ಲಿಂ ಅಧ್ಯಕ್ಷರಾಗಿದ್ದಾರೆ. ಪ್ರಶ್ನೆ ಸಂಖ್ಯೆ 71. ಮರಣದ ನಂತರ ಮಾನವ ಜೀವ ಏನಾಗುತ್ತದೆ ಎಂಬ ವಿಷಯವನ್ನು ಕೆಳಗಿನ ಯಾವುದರಲ್ಲಿ ಬಳಸಲಾಗಿದೆ? ಮರಣದ ನಂತರ ಮಾನವ ಜೀವ ಏನಾಗುತ್ತದೆ ಎಂಬ ವಿಷಯವನ್ನು ಕೆಳಗಿನ ಯಾವುದರಲ್ಲಿ ಬಳಸಲಾಗಿದೆ ಅಂತ ಪ್ರಶ್ನೆ ಇದೆ.
ಸರಿಯಾದ ಉತ್ತರ ಆಪ್ಷನ್ ಬಿ, ಪತ್ಕರ್ ವರ್ಣಚಿತ್ರಗಳು. ಪತ್ಕರ್ ವರ್ಣಚಿತ್ರಗಳಲ್ಲಿ ಈ ವಿಷಯವನ್ನು ಬಳಸಲಾಗಿದೆ. ಪ್ರಶ್ನೆ ಸಂಖ್ಯೆ 72. ಭಾರತದ ರಾಷ್ಟ್ರಪತಿಗಳ ಸಂಬಳದ ಹೆಚ್ಚಳಕ್ಕೆ ಅನುಮೋದನೆ ನೀಡುವ ಅಂತಿಮ ಅಧಿಕಾರ ಯಾರ ವ್ಯಾಪ್ತಿಯಲ್ಲಿದೆ? ಭಾರತದ ರಾಷ್ಟ್ರಪತಿಗಳ ಸಂಬಳ ಹೆಚ್ಚಳಕ್ಕೆ ಅನುಮೋದನೆ ನೀಡುವ ಅಂತಿಮ ಅಧಿಕಾರ ಇರುವುದು ಸಂಸತ್ತಿಗೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 73. ಅಟಲ್ ಪಿಂಚಣಿ ಯೋಜನೆಯ ಹಣವನ್ನು ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಿಸುತ್ತದೆ? ಅಟಲ್ ಪಿಂಚಣಿ ಯೋಜನೆಯ ಹಣವನ್ನು ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಿಸುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಪ್ರಾಧಿಕಾರ. ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಪ್ರಾಧಿಕಾರ ನಿರ್ವಹಿಸುತ್ತದೆ. ರಾಷ್ಟ್ರೀಯ ಅಟ್ಲಾಸ್ ಮತ್ತು ಥೆಮ್ಯಾಟಿಕ್ ಮ್ಯಾಪಿಂಗ್ ಸಂಘಟನೆ ಎಲ್ಲಿದೆ? ರಾಷ್ಟ್ರೀಯ ಅಟ್ಲಾಸ್ ಮತ್ತು ಥೆಮ್ಯಾಟಿಕ್ ಮ್ಯಾಪಿಂಗ್ ಸಂಘಟನೆ ಇರುವುದು ಕೋಲ್ಕತ್ತಾದಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಎ. ಸಿಪಾಯಿ ದಂಗೆ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದವರು ಯಾರು? ಸಿಪಾಯಿ ದಂಗೆ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಲಾರ್ಡ್ ಕ್ಯಾನಿಂಗ್ ಅವರು ಭಾರತದ ಗವರ್ನರ್ ಜನರಲ್ ಆಗಿದ್ದರು. ಪ್ರಶ್ನೆ ಸಂಖ್ಯೆ 76. ಯಾವ ಗುಂಪಿನ ರಕ್ತವನ್ನು ಹೊಂದಿರುವವರನ್ನು ಸಾರ್ವತ್ರಿಕ ದಾನಿಗಳು ಎನ್ನುತ್ತಾರೆ? ಯಾವ ಗುಂಪಿನ ರಕ್ತವನ್ನು ಹೊಂದಿರುವವರನ್ನು ಸಾರ್ವತ್ರಿಕ ದಾನಿಗಳು ಎನ್ನುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಓ ಗುಂಪು. ರ್ಯಾಡ್ಕ್ಲಿಫ್ ರೇಖೆಯು ಯಾವ ದೇಶಗಳ ನಡುವಿನ ಗಡಿಯಾಗಿದೆ? ರ್ಯಾಡ್ಕ್ಲಿಫ್ ರೇಖೆಯು ಯಾವ ದೇಶಗಳ ನಡುವಿನ ಗಡಿ ರೇಖೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತ ಮತ್ತು ಪಾಕಿಸ್ತಾನ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ರೇಖೆಯ ಹೆಸರು ರ್ಯಾಡ್ಕ್ಲಿಫ್ ರೇಖೆ. ಪ್ರಶ್ನೆ ಸಂಖ್ಯೆ 78. ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ಸರಳವಾಗಿ ಹೇಗೆ ವಿವರಿಸಬಹುದು? ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ಸರಳವಾಗಿ ಹೇಗೆ ವಿವರಿಸಬಹುದು? ಸರಿಯಾದ ಉತ್ತರ ಆಪ್ಷನ್ ಎ, ಅದು 180 ಡಿಗ್ರಿ ರೇಖಾಂಶವಾಗಿದೆ. 180 ಡಿಗ್ರಿ ರೇಖಾಂಶವನ್ನು ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನಾಗಿ ವಿವರಿಸಬಹುದಾಗಿದೆ. ಪ್ರಶ್ನೆ ಸಂಖ್ಯೆ 79. ವಿದ್ಯುತ್ ಇಸ್ತ್ರಿ ಬಾಕ್ಸ್ನಲ್ಲಿ ಬಿಸಿಗೊಳ್ಳುವ ಮೂಲ ವಸ್ತುವನ್ನು ತಯಾರಿಸಲು ಯಾವ ಲೋಹವನ್ನು ಬಳಸುತ್ತಾರೆ? ನೈಕ್ರೋಮ್ ಲೋಹ. ನೈಕ್ರೋಮ್ ಲೋಹವನ್ನು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಬಿಸಿಗೊಳ್ಳುವ ಮೂಲ ವಸ್ತುವನ್ನಾಗಿ ತಯಾರಿಸಲು ಬಳಸುವ ಲೋಹವಾಗಿದೆ. ಪ್ರಶ್ನೆ ಸಂಖ್ಯೆ 80. ನಿರ್ಜಲೀಕರಣ ಆದಾಗ ಸಾಮಾನ್ಯವಾಗಿ ದೇಹವು ಕಳೆದುಕೊಳ್ಳುವ ಅಂಶ ಯಾವುದು? ನಿರ್ಜಲೀಕರಣ ಆದಾಗ ದೇಹವು ಕಳೆದುಕೊಳ್ಳುವ ಅಂಶ ಸೋಡಿಯಂ ಕ್ಲೋರೈಡ್. ಆಪ್ಷನ್ ಎ, ಸೋಡಿಯಂ ಕ್ಲೋರೈಡ್ ಎಂಬ ಅಂಶವನ್ನು ದೇಹ ಕಳೆದುಕೊಳ್ಳುತ್ತದೆ. ಪ್ರಶ್ನೆ ಸಂಖ್ಯೆ 81. ಶಬ್ದ ಮತ್ತು ಶಬ್ದದ ಅಲೆಗಳ ಬಗೆಗೆ ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಶಬ್ದ ಮತ್ತು ಶಬ್ದದ ಅಲೆಗಳ ಬಗೆಗೆ ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಏನೆನ್ನುತ್ತಾರೆ? ಅಕೋಸ್ಟಿಕ್. ಸರಿಯಾದ ಉತ್ತರ ಆಪ್ಷನ್ ಬಿ, ಅಕೋಸ್ಟಿಕ್ ಎಂದು ಕರೆಯಲಾಗುತ್ತೆ. ಪ್ರಶ್ನೆ ಸಂಖ್ಯೆ 82. ಭಾರತದಲ್ಲಿ ಪೋರ್ಚುಗೀಸರ ರಾಜಧಾನಿ ಯಾವುದಾಗಿತ್ತು? ಭಾರತದಲ್ಲಿ ಪೋರ್ಚುಗೀಸರ ರಾಜಧಾನಿ ಗೋವಾವಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ ಬಿ, ಗೋವಾ. ಪ್ರಶ್ನೆ ಸಂಖ್ಯೆ 83. ಆರ್ಯ ಸಮಾಜದ ಸ್ಥಾಪಕರು ಯಾರು? ಆರ್ಯ ಸಮಾಜದ ಸ್ಥಾಪಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ದಯಾನಂದ ಸರಸ್ವತಿಯವರು. ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ದಯಾನಂದ ಸರಸ್ವತಿಯವರು. ಪ್ರಶ್ನೆ ಸಂಖ್ಯೆ 84. ಆನಂದಮಠ ಕಾದಂಬರಿಯ ಕರ್ತೃ ಯಾರು? ಆನಂದಮಠ ಕಾದಂಬರಿಯ ಕರ್ತೃ ಯಾರು? ಬಂಕಿಂ ಚಂದ್ರ ಚಟರ್ಜಿ. ಸರಿಯಾದ ಉತ್ತರ ಡಿ, ಬಂಕಿಂ ಚಂದ್ರ ಚಟರ್ಜಿಯವರು. ಪ್ರಶ್ನೆ ಸಂಖ್ಯೆ 85. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯ ನಿರ್ಮಾಣಕ್ಕೆ ಕಾರಣನಾದ ವ್ಯಕ್ತಿ ಯಾರು? ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯ ನಿರ್ಮಾಣಕ್ಕೆ ಕಾರಣನಾದ ವ್ಯಕ್ತಿಯು ಯಾರು? ಚಾವುಂಡರಾಯ. ಸರಿಯಾದ ಉತ್ತರ ಆಪ್ಷನ್ ಎ, ಚಾವುಂಡರಾಯ. ಪ್ರಶ್ನೆ ಸಂಖ್ಯೆ 86.
ಗೋರೂರಿನಲ್ಲಿ ನಿರ್ಮಿಸಿರುವ ಹೇಮಾವತಿ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ? ಗೋರೂರಿನಲ್ಲಿ ನಿರ್ಮಿಸಿರುವ ಹೇಮಾವತಿ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಹಾಸನ ಜಿಲ್ಲೆಯಲ್ಲಿದೆ. ಪ್ರಶ್ನೆ ಸಂಖ್ಯೆ 87. ಈ ಕೆಳಗಿನ ಯಾವುದರ ಸ್ಥಾಪನೆಯ ಕುರಿತು ಭಾರತದ ಸಂವಿಧಾನದಲ್ಲಿ ಉಲ್ಲೇಖಗೊಂಡಿಲ್ಲ? ಈ ಕೆಳಗಿನ ಯಾವುದರ ಸ್ಥಾಪನೆಯ ಕುರಿತು ಭಾರತದ ಸಂವಿಧಾನದಲ್ಲಿ ಉಲ್ಲೇಖಗೊಂಡಿಲ್ಲ? ಯೋಜನಾ ಆಯೋಗ. ಸರಿಯಾದ ಉತ್ತರ ಆಪ್ಷನ್ ಸಿ, ಯೋಜನಾ ಆಯೋಗವು ಸಂವಿಧಾನೇತರ ಸಂಸ್ಥೆಯಾಗಿದೆ. ಯೋಜನಾ ಆಯೋಗವು, ಈಗ ಪ್ರಸ್ತುತ ನೀತಿ ಆಯೋಗವು ಸಂವಿಧಾನೇತರ ಸಂಸ್ಥೆಯಾಗಿದೆ. ಪ್ರಶ್ನೆ ಸಂಖ್ಯೆ 88. ಗಲ್ಲು ಶಿಕ್ಷೆಗೆ ಒಳಗಾದ ಅಪರಾಧಿಗೆ ಕ್ಷಮಾದಾನ ನೀಡುವ ಅಧಿಕಾರ ಯಾರಿಗಿದೆ? ಗಲ್ಲು ಶಿಕ್ಷೆಗೆ ಒಳಗಾದ ಅಪರಾಧಿಗೆ ಕ್ಷಮಾದಾನ ನೀಡುವ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿಗೆ. ಸರಿಯಾದ ಉತ್ತರ ಆಪ್ಷನ್ ಎ, ರಾಷ್ಟ್ರಪತಿಗಿದೆ. ಪ್ರಶ್ನೆ ಸಂಖ್ಯೆ 89. ವಿಜಯ್ ಕೇಲ್ಕರ್ ಸಮಿತಿಯ ವರದಿಯು ಕೆಲವೊಮ್ಮೆ ಸುದ್ದಿಯಲ್ಲಿದ್ದು ಇದು ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿರುವುದಾಗಿದೆ? ವಿಜಯ್ ಕೇಲ್ಕರ್ ಸಮಿತಿ ಸಂಬಂಧಿಸಿರುವುದು ತೈಲ ವಲಯ ಸುಧಾರಣೆಗೆ. ಪ್ರಶ್ನೆ ಸಂಖ್ಯೆ 90. ಕೆಳಗಿನ ನದಿಗಳನ್ನು ಪರಿಗಣಿಸಿ. ಅರ್ಕಾವತಿ, ಕಬಿನಿ, ಪ್ರಣಹಿತ, ಶಿಂಷಾ ಇವುಗಳಲ್ಲಿ ಯಾವುದು ಕಾವೇರಿಯ ಉಪನದಿಗಳು ಆಗಿವೆ? ಸರಿಯಾದ ಉತ್ತರ ಆಪ್ಷನ್ ಸಿ, 1, 2 ಮತ್ತು 4. ಅರ್ಕಾವತಿ, ಕಬಿನಿ ಮತ್ತು ಶಿಂಷಾ ನದಿಗಳು ಕಾವೇರಿ ನದಿಯ ಉಪನದಿಗಳಾಗಿವೆ. ಪ್ರಶ್ನೆ ಸಂಖ್ಯೆ 91. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯುನ್ನತ ಶಾಂತಿ ಕಾಲದ ಧೀರ ಪ್ರಶಸ್ತಿಯಾಗಿದೆ? ಯಾವುದು ಭಾರತದ ಅತ್ಯುನ್ನತ ಶಾಂತಿ ಕಾಲದ ಧೀರ ಪ್ರಶಸ್ತಿಯಾಗಿದೆ? ಅಶೋಕ ಚಕ್ರ. ಆಪ್ಷನ್ ಡಿ ಸರಿಯಾದ ಉತ್ತರ. ಶಾಂತಿ ಕಾಲದ ಅತ್ಯುನ್ನತ ಧೀರ ಪ್ರಶಸ್ತಿ ಅಶೋಕ ಚಕ್ರ ಪ್ರಶಸ್ತಿ. ಪ್ರಶ್ನೆ ಸಂಖ್ಯೆ 92. ಈ ಕೆಳಗಿನವುಗಳಲ್ಲಿ ಯಾವುದು ಕೈಗಾರಿಕಾ ಉದ್ಯೋಗಗಳಿಗೆ ಗ್ರಾಹಕ ಬೆಲೆ ಸೂಚ್ಯಂಕ ಸಂಖ್ಯೆಗಳನ್ನು ನಿಗದಿಪಡಿಸುತ್ತದೆ? ಲೇಬರ್ ಬ್ಯೂರೋ. ಸರಿಯಾದ ಉತ್ತರ ಆಪ್ಷನ್ ಸಿ, ಕೈಗಾರಿಕಾ ಉದ್ಯೋಗಿಗಳಿಗೆ ಗ್ರಾಹಕ ಬೆಲೆ ಸೂಚ್ಯಂಕ ಸಂಖ್ಯೆಗಳನ್ನು ನಿಗದಿಪಡಿಸುವುದು ಲೇಬರ್ ಬ್ಯೂರೋ. ಪ್ರಶ್ನೆ ಸಂಖ್ಯೆ 93. ರಾಕ್ಷಸ ರೀತಿಯ ಮದುವೆ ಇದಾಗಿದೆ. ರಾಕ್ಷಸ ರೀತಿಯ ಮದುವೆ ಇದಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಅಪಹರಿಸಿ ಮದುವೆಯಾಗುವುದು ರಾಕ್ಷಸ ರೀತಿಯ ಮದುವೆಯಾಗಿದೆ. ಪ್ರಶ್ನೆ ಸಂಖ್ಯೆ 94. ಈ ಕೆಳಗಿನವುಗಳಲ್ಲಿ ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ? ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ? ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲಾಗುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 95. ಯಾವುದರ ಶಿಫಾರಸ್ಸಿನ ಮೇಲೆ ಅಂತಾರಾಜ್ಯ ಪರಿಷತ್ತನ್ನು ಸ್ಥಾಪಿಸಲಾಗಿದೆ? ಯಾವುದರ ಶಿಫಾರಸ್ಸಿನ ಮೇಲೆ ಅಂತಾರಾಜ್ಯ ಪರಿಷತ್ತನ್ನು ಸ್ಥಾಪಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸರ್ಕಾರಿಯ ಕಮಿಷನ್. ಸರ್ಕಾರಿಯ ಆಯೋಗದ ಶಿಫಾರಸ್ಸಿನ ಮೇಲೆ ಅಂತಾರಾಜ್ಯ ಪರಿಷತ್ತನ್ನು ಸ್ಥಾಪಿಸಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ. ಎಲ್ಲ ಸರ್ಕಾರಿ ಸೇವೆಗಳನ್ನು ಎಲೆಕ್ಟ್ರಾನಿಕ್ ವಿತರಣೆಯ ಮೂಲಕ ಮಾಡುವ ಉದ್ದೇಶ ಹೊಂದಿರುವ ಭಾರತ ಸರ್ಕಾರದ ಮಿಷನ್ ಯಾವುದು? ಎಲ್ಲ ಸರ್ಕಾರಿ ಸೇವೆಗಳನ್ನು ಎಲೆಕ್ಟ್ರಾನಿಕ್ ವಿತರಣೆಯ ಮೂಲಕ ಮಾಡುವ ಉದ್ದೇಶ ಹೊಂದಿರುವ ಭಾರತ ಸರ್ಕಾರದ ಮಿಷನ್ ಇ ಕ್ರಾಂತಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 97. ಕಲುಷಿತ ನೀರಿನ ಕಾರಣದಿಂದ ಕೆಳಗೆ ನೀಡಿರುವ ಯಾವ ರೋಗ ಉಂಟಾಗುವುದಿಲ್ಲ? ಕಲುಷಿತ ನೀರಿನ ಕಾರಣದಿಂದ ಕೆಳಗೆ ನೀಡಿರುವ ಯಾವ ರೋಗ ಉಂಟಾಗುವುದಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ಹೆಪಟೈಟಿಸ್ ಬಿ. ಈ ರೋಗವು ಕಲುಷಿತ ನೀರಿನ ಕಾರಣದಿಂದ ಉಂಟಾಗುವುದಿಲ್ಲ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪ್ರಶ್ನೆ ಸಂಖ್ಯೆ 98. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಯಾವುದರಿಂದ ಏಡ್ಸ್ ಹರಡುತ್ತದೆ? ಯಾವುದರಿಂದ ಏಡ್ಸ್ ಹರಡುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ,
1, 2 ಮತ್ತು 4 ಸರಿಯಾಗಿದೆ. ಲೈಂಗಿಕ ಸಂಭೋಗದಿಂದ, ಪರಸ್ಪರ ರಕ್ತ ವರ್ಗಾವಣೆಯಿಂದ ಹಾಗೂ ಹೊಕ್ಕುಳ ಬಳ್ಳಿಯ ಮೂಲಕ ಏಡ್ಸ್ ರೋಗ ಹರಡುತ್ತದೆ. ಪ್ರಶ್ನೆ ಸಂಖ್ಯೆ 99. ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ನೇತೃತ್ವವನ್ನು ಯಾರು ವಹಿಸಿರುತ್ತಾರೆ? ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ನೇತೃತ್ವವನ್ನು ಯಾರು ವಹಿಸುತ್ತಾರೆ? ಮುಖ್ಯಮಂತ್ರಿ. ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 100 ಹಾಗೂ ಕೊನೆಯ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಹಣಕಾಸಿನ ಸ್ಥಿರತೆಯ ವರದಿಯನ್ನು ಸಲ್ಲಿಸುತ್ತದೆ? ಹಣಕಾಸಿನ ಸ್ಥಿರತೆಯ ವರದಿಯನ್ನು ಸಲ್ಲಿಸುವುದು ಭಾರತೀಯ ರಿಸರ್ವ್ ಬ್ಯಾಂಕ್. ಭಾರತೀಯ ರಿಸರ್ವ್ ಬ್ಯಾಂಕ್ ಹಣಕಾಸಿನ ಸ್ಥಿರತೆಯ ವರದಿಯನ್ನು ಪ್ರಕಟಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ